ಗೃಹಲಕ್ಷ್ಮಿ ಗೃಹಜ್ಯೋತಿ ಯೋಜನೆಯನ್ನ ಮೀರಿಸುವಂತಹ ಯೋಜನೆಗೆ ಕೇಂದ್ರ ಸರ್ಕಾರ ಚಾಲನೆ ನೀಡಿದೆ. ಈ ಒಂದು ಯೋಜನೆಯ ಮೂಲಕ 18 ರಿಂದ 70 ವರ್ಷ ವಯಸ್ಸಿನ ಮಹಿಳೆಯರು ಪ್ರತಿ ತಿಂಗಳು 7,000 ರೂಪಾಯಿ ಗಳಿಸುವಂತಹ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಈ ಒಂದು ಯೋಜನೆಯ ಫಲಾನುಭವಿಗಳಿಗೆ ಪ್ರತಿ ತಿಂಗಳು 7,000 ರೂಪಾಯಿ ದೊರಕುತ್ತದೆ. ಕೇವಲ ಇಷ್ಟು ಮಾತ್ರವಲ್ಲದೆ ನಿಗದಿತ ಗುರಿ ಸಾಧಿಸಿದವರಿಗೆ ವರ್ಷಕ್ಕೆ 48,000 ರೂಪಾಯಿ ಹೆಚ್ಚುವರಿ ಹಣ ಸಹ ದೊರಕಲಿದೆ. ಇಂತಹದೊಂದು ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಈಗಾಗಲೇ ಈ ಒಂದು ಯೋಜನೆಯ ಸುದ್ದಿ ಭಾರಿ ವೈರಲ್ ಆಗಿದ್ದು, ಮಹಿಳೆಯರಿಗೆ ಈ ಒಂದು ಯೋಜನೆಯು ಸ್ಥಿರ ಆದಾಯದ ಮೂಲವಾಗಲಿದೆ. ಹಾಗಾದ್ರೆ ಈ ಒಂದು ಹೊಸ ಯೋಜನೆ ಏನು? ಪ್ರತಿ ತಿಂಗಳು 7,000 ರೂಪಾಯಿ ಪಡೆಯೋದು ಹೇಗೆ? ಈ ಒಂದು ಯೋಜನೆಗೆ ಆಯ್ಕೆಯಾಗೋದು ಹೇಗೆ? ಆ ಎಲ್ಲದರ ಮಾಹಿತಿಯನ್ನ ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ಇದೇ ರೀತಿಯಾದಂತಹ ಹೊಸ ಯೋಜನೆಗಳ ಮಾಹಿತಿಯನ್ನ ತಿಳಿದುಕೊಳ್ಳೋದಕ್ಕೆ ತಪ್ಪದೆ ಈ ಒಂದು ವಿಡಿಯೋವನ್ನ ಲೈಕ್ ಮಾಡಿ, ಹಾಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು LIC ಭೀಮಾ ಸಖಿ ಯೋಜನೆಗೆ ಚಾಲನೆ ನೀಡಿದ್ದಾರೆ. ಈ ಒಂದು ಯೋಜನೆಯ ಮೂಲಕ 18 ರಿಂದ 70 ವರ್ಷ ವಯಸ್ಸಿನ ಮಹಿಳೆಯರಿಗೆ ಹಣ ಗಳಿಸುವ ಅವಕಾಶವನ್ನ ಮಾಡಿಕೊಡಲಾಗಿದೆ. ಈ ಒಂದು ಯೋಜನೆಗೆ ಆಯ್ಕೆಯಾದವರಿಗೆ ಪ್ರತಿ ತಿಂಗಳು 7,000 ರೂಪಾಯಿ ಸ್ಟೇ ಫಂಡ್ ದೊರಕುತ್ತದೆ. 2ನೇ ವರ್ಷದಲ್ಲಿ ಪ್ರತಿ ತಿಂಗಳು 6,000 ರೂಪಾಯಿ, 3ನೇ ವರ್ಷದಲ್ಲಿ ಪ್ರತಿ ತಿಂಗಳು 5,000 ರೂಪಾಯಿ ಸ್ಟೇ ಫಂಡ್ ಅನ್ನು ನೀಡಲಾಗುತ್ತದೆ. ಇದರ ಜೊತೆಗೆ ವಾರ್ಷಿಕ 24ರ ಗುರಿ ಸಾಧಿಸಿದವರಿಗೆ ವರ್ಷಕ್ಕೆ 48,000 ರೂಪಾಯಿ ಕಮಿಷನ್ ಕೂಡ ದೊರಕಲಿದೆ. LIC ಭೀಮಾ ಸಖಿ ಯೋಜನೆಯು ಗ್ರಾಮೀಣ ಭಾಗದ ಮಹಿಳೆಯರಿಗೆ ವಿಶೇಷ ಅವಕಾಶವಾಗಿದೆ. ಇದರೊಂದಿಗೆ ಗ್ರಾಮೀಣ ಭಾಗದಲ್ಲಿ LIC ವಿಮೆ ಪಾಲಿಸಿದಾರರನ್ನ ಹೆಚ್ಚಿಸಲು ಕೂಡ ನೆರವಾಗಲಿದೆ. ಈ ಒಂದು ಯೋಜನೆಯ ಮೂಲಕ LICಗೆ ಸಾಮಾಜಿಕ ಕಲ್ಯಾಣದ ಜೊತೆಗೆ ಬಿಸಿನೆಸ್ ಗ್ರೋತ್ ಕೂಡ ಆಗಲಿದೆ. ಮಹಿಳಾ ಸ್ವಾವಲಂಬನೆ ಹೆಚ್ಚಿಸಲು ಕೂಡ ಇದು ನೆರವಾಗಲಿದೆ. LIC ಭೀಮಾ ಸಖಿ ಯೋಜನೆ ಮೂಲಕ ಗ್ರಾಮೀಣ ಮಹಿಳೆಯರಿಗೆ ಸ್ಥಿರ ಆದಾಯ ದೊರಕಲಿದೆ. ಈ ಒಂದು ಯೋಜನೆಯ ಮೂಲಕವಾಗಿ ಮಹಿಳೆಯರು ಕನಿಷ್ಠ 7,000 ರೂಪಾಯಿಯಿಂದ ಗರಿಷ್ಠ 21,000 ರೂಪಾಯಿವರೆಗೆ ತಿಂಗಳಿಗೆ ದುಡಿಯಬಹುದು. ಮೊದಲ ವರ್ಷ ಪ್ರತಿ ತಿಂಗಳು 7,000 ರೂಪಾಯಿಯನ್ನು ಪಡೆಯಲಿದ್ದಾರೆ. 2ನೇ ವರ್ಷ 6,000 ರೂಪಾಯಿ, 3ನೇ ವರ್ಷ 5,000 ರೂಪಾಯಿ ಪ್ರತಿ ತಿಂಗಳು ಸ್ಟೇ ಫಂಡ್ ದೊರಕಲಿದೆ. ಸದ್ಯ ಮೊದಲ ಹಂತದಲ್ಲಿ ಭೀಮಾ ಸಖಿ ಯೋಜನೆಗೆ 35,000 ಮಹಿಳೆಯರನ್ನ ನೇಮಕ ಮಾಡಲು ಉದ್ದೇಶಿಸಲಾಗಿದೆ. ಈ ಒಂದು ಯೋಜನೆಗೆ ಮುಂದಿನ ದಿನಗಳಲ್ಲಿ 50,000 ಮಹಿಳೆಯರನ್ನ ನೇಮಕ ಮಾಡುವ ಸಾಧ್ಯತೆ ಇದೆ. ಈ ಒಂದು ಯೋಜನೆಯು ಭಾರತದಾದ್ಯಂತ ಆರಂಭವಾಗಲಿದೆ. ಈಗಾಗಲೇ LIC ವೆಬ್ಸೈಟ್ನಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಕಿಂಡಿ ಕೂಡ ತೆರೆದಿದೆ. ಆಸಕ್ತರು ವೆಬ್ಸೈಟ್ ಮೂಲಕವಾಗಿ ಅರ್ಜಿ ಸಲ್ಲಿಸಬಹುದು. ಇದೇ ಡಿಸೆಂಬರ್ 9ರಿಂದ ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸುವಾಗ ಸಮರ್ಪಕವಾಗಿ ದಾಖಲೆ ಪತ್ರಗಳನ್ನು ಸಲ್ಲಿಸಬೇಕಾಗುತ್ತೆ. ಮಾಹಿತಿಗಳನ್ನು ಸರಿಯಾಗಿ ನಮೂದಿಸಬೇಕಾಗುತ್ತೆ. ಇನ್ನು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಮಹಿಳೆಯರು ಗಮನದಲ್ಲಿಟ್ಟುಕೊಳ್ಳಬೇಕಾದ ಅಂಶಗಳಂದ್ರೆ, LIC ಭೀಮಾ ಸಖಿ ಯೋಜನೆ ಅನ್ನೋದು ಸ್ಟೇ ಫಂಡ್ ಸ್ಕೀಮ್ ಆಗಿದೆ. 3 ವರ್ಷಗಳ ಕಾಲ ಸ್ಟೇ ಫಂಡ್ ದೊರಕಲಿದೆ. ಈ ಒಂದು ಯೋಜನೆಗೆ ಆಯ್ಕೆಯಾದವರನ್ನ ಕಾಯಂ ಉದ್ಯೋಗಿಗಳ ರೀತಿಯಲ್ಲಿ ನೋಡಲಾಗುವುದಿಲ್ಲ. ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಕನಿಷ್ಠ 18 ವರ್ಷ ಮತ್ತು ಗರಿಷ್ಠ 70 ವರ್ಷ ಆಗಿದೆ. ಇನ್ನು ವಿದ್ಯಾರ್ಹತೆಯ ವಿಚಾರಕ್ಕೆ ಬಂದರೆ 10ನೇ ತರಗತಿ ಕನಿಷ್ಠ ವಿದ್ಯಾರ್ಹತೆಯನ್ನ ಹೊಂದಿರಬೇಕಾಗುತ್ತೆ. ಇನ್ನು ಪ್ರತಿ ವರ್ಷದ ಸ್ಟೇ ಫಂಡ್ ಅವಧಿಯಲ್ಲೂ ಅಭ್ಯರ್ಥಿಗಳ ಪರ್ಫಾರ್ಮೆನ್ಸ್ಗೆ ಮಾನದಂಡಗಳು ಇರುತ್ತೆ. ನಿರ್ದಿಷ್ಟ ಟಾರ್ಗೆಟ್ ಅನ್ನು ಪೂರೈಸಬೇಕಾಗುತ್ತೆ. ಮೊದಲ ವರ್ಷ 24 ಲೈವ್ಸ್ ಅನ್ನು ಪೂರೈಸಬೇಕು. ಮೊದಲ ವರ್ಷದ ಕಮಿಷನ್ ಅಂದರೆ ಬೋನಸ್ ಕಮಿಷನ್ ಅನ್ನು ಹೊರತುಪಡಿಸಿ 48,000 ರೂಪಾಯಿ ದೊರಕುತ್ತದೆ. ಈಗಾಗಲೇ LICಯಲ್ಲಿ ಕೆಲಸ ಮಾಡುವವರು, ಏಜೆಂಟ್ ಆಗಿರುವವರು ಈ ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವಂತಿಲ್ಲ. ಅವರ ಕುಟುಂಬದವರು ಸಹ ಅರ್ಜಿ ಸಲ್ಲಿಸುವಂತಿಲ್ಲ. ಈಗಾಗಲೇ LIC ಏಜೆಂಟ್ ಆಗಿ ಕೆಲಸ ಮಾಡ್ತಿರೋರು, ಈ ಹಿಂದೆ ಏಜೆಂಟ್ ಆಗಿ ಕೆಲಸ ಮಾಡಿದ್ದವರು ಅರ್ಜಿ ಸಲ್ಲಿಸುವಂತಿಲ್ಲ. ಇನ್ನು ಅರ್ಜಿ ನಮೂನೆಯ ಜೊತೆಗೆ ಇತ್ತೀಚಿನ ಪಾಸ್ಪೋರ್ಟ್ ಗಾತ್ರದ ಫೋಟೋವನ್ನು ಲಗತ್ತಿಸಬೇಕು. ವಯಸ್ಸಿನ ದೃಢೀಕರಣ, ವಿಳಾಸ ದೃಢೀಕರಣ, ಶೈಕ್ಷಣಿಕ ದಾಖಲೆಗಳ ಪ್ರತಿಯನ್ನ ಸ್ವಯಂ ದೃಢೀಕರಿಸಿ ಸಲ್ಲಿಸಬೇಕಾಗುತ್ತೆ. ಇನ್ನು ಅಪೂರ್ಣವಾದ ಅರ್ಜಿಯನ್ನ ತಿರಸ್ಕರಿಸಲಾಗುತ್ತೆ. ಅರ್ಜಿ ಸಲ್ಲಿಸಲು ಮತ್ತು ಹೆಚ್ಚಿನ ಮಾಹಿತಿಯನ್ನು ಪಡೆಯೋದಕ್ಕೆ ನೀವು LIC ವೆಬ್ಸೈಟ್ ಅನ್ನ ಭೇಟಿ ನೀಡಬಹುದು. ವೆಬ್ಸೈಟ್ ವಿಳಾಸವನ್ನ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಲಾಗಿದೆ. ಒಟ್ಟಾರೆಯಾಗಿ ಈ ಒಂದು ಯೋಜನೆಯ ಮೂಲಕವಾಗಿ LIC ಏಜೆಂಟ್ನಿಂದ ಡೆವಲಪ್ಮೆಂಟ್ ಆಫೀಸರ್ ಆಗುವ ತನಕ ವಿವಿಧ ಅವಕಾಶ ದೊರಕಲಿದೆ. ಹಾಗಾದ್ರೆ ವೀಕ್ಷಕರೇ, ಈ ಒಂದು ಯೋಜನೆಯ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಹಾಗೆ ಇದೇ ರೀತಿಯಾದಂತಹ ಹೊಸ ಯೋಜನೆಗಳ ಮಾಹಿತಿಯನ್ನ ತಿಳಿದುಕೊಳ್ಳುವುದಕ್ಕೆ ತಪ್ಪದೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.